ವಿದ್ಯಾರ್ಥಿಗಳೇ, ನಾವು ಇವತ್ತು ಅರ್ಥಶಾಸ್ತ್ರದ ಪರಿಕಲ್ಪನೆಗಳಲ್ಲಿ ಬೇಡಿಕೆ ಅಂತಕ್ಕಂಥ ಪರಿಕಲ್ಪನೆಯನ್ನು ತಿಳ್ಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಬೇಡಿಕೆ ಅಂತಂದರೆ ಏನು? ವಸ್ತುವೊಂದನ್ನು ಕೊಂಡುಕೊಳ್ಳುವ ಸಾಮರ್ಥ್ಯ ಮತ್ತು ಆಸಕ್ತಿ. ಆ ವಸ್ತು ನನಗೆ ಬೇಕು ಅಂತಕ್ಕಂಥ ಆಸೆ ಇರಬೇಕು, ಕೊಂಡುಕೊಳ್ಳುವ ಇಚ್ಛೆ ಇರಬೇಕು, ಕೊಂಡುಕೊಳ್ಳುವ ಸಾಮರ್ಥ್ಯ ಅಂದರೆ ಹಣ ಇರಬೇಕು. ಇದನ್ನು ಬೇಡಿಕೆ ಅಂತ ಕರಿತೀವಿ. ಬೇಡಿಕೆ ಮತ್ತು ಬೆಲೆ ಎರಡೂ ಪರಸ್ಪರ ವಿರುದ್ಧ ಸಂಬಂಧವನ್ನು ಹೊಂದಿವೆ. ಯಾವ ರೀತಿ ಅಂತ ಹೇಳಿದರೆ, ಬೆಲೆ ಹೆಚ್ಚಾದಾಗ ಬೇಡಿಕೆ ಕಡಿಮೆ ಆಗುತ್ತದೆ, ಬೆಲೆ ಕಡಿಮೆ ಆದಾಗ ಬೇಡಿಕೆ ಹೆಚ್ಚಾಗುತ್ತದೆ. ಅದನ್ನು ನಾವು ಇಲ್ಲಿ ಒಂದು ಚಟುವಟಿಕೆ ಮಾಡಿ ತೋರಿಸೋಣ. ಈಗ ನಮ್ಮ ಬಿಲ್ಲಪ್ಪ ಪಾಟೀಲ್ ಪೆನ್ ತಂದಾನೆ. ಈ ಪೆನ್ ಎಷ್ಟು ರೇಟಿಗೆ ಮಾರ್ಬೇಕಂತ ಮಾಡಿಪ್ಪ ನೀವು? 10 ರೂಪಾಯಿಗೆ ಒಂದು ಮಾರ್ಬೇಕಂತ ಮಾಡ. ನೀವು ಎಷ್ಟು ಜನರಿಗೆ ಬೇಕು? ಬೆಲೆ ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತಾ ಇದೆ. ಈಗ ಎಷ್ಟು ಜನರಿಗೆ ಬೇಕು? ನೋಡಿ, ಕಡಿಮೆ ಸಂಖ್ಯೆಯಲ್ಲಿ ಜನ ಬೇಡಿಕೆಯನ್ನು ಸಲ್ಲಿಸ್ತಾ ಇದ್ದಾರೆ, ಹೌದಾ? ಈಗ ಬೇಡಿಕೆ ಕಡಿಮೆ ಆಯ್ತು. ಈಗ ಬೆಲೆ ನೀನು ಜಾಸ್ತಿ ಹೇಳಿದ ತಕ್ಷಣ ಬೇಡಿಕೆ ಕಡಿಮೆ ಆಯ್ತು. ಈಗ ಬೆಲೆ ಸ್ವಲ್ಪ ಇಳಿಸ್ಬೇಕು. ನೀವು ಎಷ್ಟು ಬೆಲೆಗೆ ಇಳಿಸ್ತೀವಿ? ಇದನ್ನ 5 ರೂಪಾಯಿ ಅಂದಾಗ ಎಷ್ಟು ಜನ ತಗೋತೀರಿ? ನೋಡಿ, ಈಗ ಬೆಲೆ 5 ರೂಪಾಯಿ ಅಂದಾಗ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಬೇಡಿಕೆ ಸೃಷ್ಟಿ ಆಯ್ತು, ಹೌದಿಲ್ಲ? ಬೆಲೆ ಜಾಸ್ತಿ ಇದ್ದಾಗ ಬೇಡಿಕೆ ಕಡಿಮೆ ಆಯ್ತು. ಇನ್ನೂ ಒಂದು ನಾನು ಆಫರ್ ಕೊಡ್ತೇನೆ. ಈಗ 5 ರೂಪಾಯಿಗೆ 2 ಪೆನ್ ಅಂದಾಗ ಎಷ್ಟು ಜನ ತಗೋತೀರಿ? ನೋಡ್ರಿ, 2 ಕೈ ಎತ್ತು ಕೊಡ್ತಾರೆ. 5 ರೂಪಾಯಿಗೆ 2 ಪೆನ್ ಅಂತಂದ್ರೆ, ಹೌದಾ? ಬೈ 1 get 1 ಫ್ರೀ ಅಂದಾಗ, ಹೌದಿಲ್ಲ? ಇನ್ನು ಕೆಲವೊಮ್ಮೆ ಯಾವ ರೀತಿ ಆಗುತ್ತೆ ಅಂತ ಹೇಳಿದ್ರೆ, ಬೆಲೆಗಳು ಬೇಡಿಕೆ ಹೆಚ್ಚಾದಾಗ ಬೆಲೆಗಳು ಹೆಚ್ಚಾಗುವ ಸಾಧ್ಯತೆ ಇರ್ತದೆ. ಈಗ ಇಲ್ಲಿ ಒಂದಿಷ್ಟು ಪೆನ್ ಅದಾವೆ, ಮಾಡ್ಬೇಕಂತ ನನಗೆ ಅಂದ್ಕೊಳ್ಳು. ಬೆಲೆಗಳು ಹೆಚ್ಚಾದಾಗ ಬೇಡಿಕೆ ಹೆಚ್ಚಾದಾಗ ಎಷ್ಟು ಜನರಿಗೆ ಪೆನ್ ಬೇಕು ಹೇಳ್ತಾರೆ? ಎಷ್ಟು ಜನರಿಗೆ ಪೆನ್ ಬೇಕು? ಇಷ್ಟು ಜನರಿಗೆ ಪೆನ್ ಬೇಕಾಗಿದೆ. ಬಟ್ ನಮ್ಮ ಕಡೆ ಏನು ಲಿಮಿಟೆಡ್ ಪೆನ್ಸ್ ಅದಾವೆ, ಅಷ್ಟು ಜನರಿಗೆ ಸಾಕಾದಷ್ಟು ಪೆನ್ಗಳು ಇಲ್ಲ. ಆವಾಗ ನಾವೇನು ಮಾಡ್ಬೋದು? ಜನರ ಬೇಡಿಕೆ ಹೆಚ್ಚೈತೆ ಅಂತ ತಿಳ್ಕೊಂಡು ಬೆಲೆಯನ್ನು ಹೆಚ್ಚು ಕೊಟ್ಟು ತಗೋತಾರ ಅಂತ ಹೇಳಿ ಅವ್ರನ್ನ ಹೆಚ್ಚು ಮಾಡ್ಬೋದು. 5 ರೂಪಾಯಿ ಇಲ್ಲ, ನಾವು 6 ರೂಪಾಯಿ ಅಂತ ಹೇಳ್ತೀವಿ. ಆದರೂ ಆಗ್ಲಿಕ್ಕೆ ಕೊಡು ಅಂತೀವಿ ನಾವು. ಯಾಕೆ? ನಿಮಗೆ ಅವಶ್ಯಕತೆ ಐತಿ. ಓಕೆ, ಒಂದು ವೇಳೆ ಬೇಡಿಕೆ ಕಡಿಮೆ ಆದಾಗ ಬೆಲೆಗಳು ಕಡಿಮೆ ಆಗುವ ಸಾಧ್ಯತೆ ಹೆಂಗಂತಂದ್ರೆ, ಈಗ ನಮ್ಮ ಕಡೆ ತಂದುಬಿಟ್ಟಿವಿ. ಈಗ ಈ ಪೆನ್ನುಗಳನ್ನು ತಂದುಬಿಟ್ಟಿವಿ, ನೀವು ಯಾರು ತಗೊಳ್ಳೋಕೆ ಮನಸ್ಸು ಮಾಡ್ತಾ ಇಲ್ಲ. ಮತ್ತಿನ್ನೇನು ಮಾಡೋದು? ನಾನೇ ಒಬ್ಬನೇ ಇದನ್ನು ಯೂಸ್ ಮಾಡ್ತಾ ಹೋದಂತಂದ್ರೆ 1 ವರ್ಷ ಹಿಡಿತು. 1 ವರ್ಷದಲ್ಲಿ ಅವು ಇಟ್ಟಿಟ್ಟು ಹಾಳಾಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಇವತ್ತು ಆಫರ್ ಕೊಡ್ತಾನೆ ನಿಮ್ಗೆ. ಏನು? ಬೆಲೆ ಕಡಿಮೆ ಮಾಡ್ತೀನಿ, ತೋಳ್ದಿರ ಅಂತ ನಾವು. ಎಷ್ಟು ಕಡಿಮೆ ಮಾಡ್ತೀವಿ ಅಂತ ಕೇಳ್ತೀವಿ ನಾವು. ನೀವು ಅಂಗಡಿಯಲ್ಲಿ ಇವುಗಳನ್ನ ಹೆಂಗೆ ತಗೋತೀರಿ? 5 ರೂಪಾಯಿ ತಗೋತೀರಿ. ಈಗ ಅವ ಏನು ಹೇಳ್ತಾನ? ನಾನು 4 ರೂಪಾಯಿಗೆ ಒಂದು ಕೊಡ್ತೀನಿ ಅಂತ. ಹೌದಾ? ಕೊಡ್ತೀಯ? ಹಾಂ. ಈಗ 4 ರೂಪಾಯಿಗೆ ಒಂದು ಕೊಡ್ತೀನಿ ಅಂತ ಹೇಳಿದಾಗ ತಗೊಳ್ಳೋರು 2 ಜನ ಅಂದ್ರೆ ಕೈ ಹತ್ತಾರೆ. ನೋಡ್ರಿ, ಬೆಲೆ ಕಡಿಮೆ, ಬೇಡಿಕೆ ಕಡಿಮೆ ಆದಾಗ ಬೆಲೆಗಳು ಕಡಿಮೆ ಆಗೋ ಸಾಧ್ಯತೆ ಹಿಂಗಾಗುತ್ತೆ. ಯಾಕಂದ್ರೆ ಉತ್ಪಾದಕರು ಏನು ಮಾಡಿರ್ತಾರೆ? ಮಾರಾಟ ಆಗ್ಬೋದು ಅಂತ ಪ್ರಾಡಕ್ಟ್ ಜಾಸ್ತಿ ಮಾಡಿಬಿಟ್ಟಿರ್ತಾರೆ. ಪ್ರಾಡಕ್ಟ್ಗೆ ಬೇಡಿಕೆ ಕಡಿಮೆ ಆದಾಗ ಆಟೋಮೆಟಿಕ್ ಆಗಿ ಅವ್ರು ಏನು ಮಾಡ್ತಾರೆ? ಬೈ 1 get 1 ಫ್ರೀ ಅಥವಾ 40% ಆಫ್, ಈ ರೀತಿಯ ಆಫರ್ಗಳ ಮುಖಾಂತರ ಅವುಗಳನ್ನು ಸೇಲ್ ಮಾಡುವ ಪ್ರಯತ್ನವನ್ನು ಮಾಡ್ತಾರೆ. ಯಾಕಂತಂದರೆ ಬಟ್ಟೆಗಳು, ಆಹಾರದ ಪೊಟ್ಟಣಗಳು ಹಾಳಾಗುವ ಸಾಧ್ಯತೆ ಇರೋದ್ರಿಂದ ಅವುಗಳನ್ನು ಭಾಳಷ್ಟು ವರ್ಷಗಳ ಕಾಲ ಇಡಲಿಕ್ಕೆ ಆಗದೇ ಇರೋದ್ರಿಂದ ಈ ರೀತಿ ಮಾಡಿ ಆದಂಥ ಉತ್ಪಾದನೆಯನ್ನು ಮಾರಾಟ ಮಾಡಿ ಖಾಲಿ ಮಾಡಬೇಕಾಗಿರ್ತದೆ.